ಒಂದು ಕಡೆಗೆ ಸಂಸದರು ಹೋಗಿ ನಿಯೋಗ ರೈತರಿಗೆ ಇದನ್ನು ಅನುಕೂಲ ಮಾಡಿಕೊಡಿ, ಬರ ಬಂದಿದೆ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಭೇಟಿಯಾಗಿ ಒಂದು ಮನವಿ ಕೊಟ್ಟು ಬಂದಿದ್ದೀರಿ. ಇವತ್ತು ಬಿಜೆಪಿ ಅವ್ರಿಗೆ ನೈತಿಕತೆ ಇರ್ತಾ ಇತ್ತು ಮಾತಾಡೋಕ್ಕೆ. ಓಕೆ, ಅವ್ರದ್ದು ಒಂದು ಕಡೆಗೆ. ಬಟ್ ನಾನು ಕಾಂಗ್ರೆಸ್ನವ್ರಿಗೆ ಕೇಳಬೇಕು, ಅನಿಲ್ ಅವರೇ, ನಿನ್ನೆ ನೀವು ಹೇಳ್ತಾ ಇದ್ದಿದ್ದು 1,87,000 ಕೋಟಿ ನಷ್ಟ ಆಗಿದೆ ಅಂತ ಹೇಳಿ. ಅದಕ್ಕೆ 14ನೇ ಹಣಕಾಸು ಆಯೋಗದ ಹೇಳ್ತಾ ಇದ್ದೀರಾ, 15ನೇ ಹಣಕಾಸು ಆಯೋಗದ ಕಂಪೇರಿಟಿವ್ ಮಾಡಿಬಿಟ್ಟು ನಮಗೆ ಇಷ್ಟು ಬರಬೇಕಾಗಿತ್ತು, ಅಷ್ಟು ಬಂದಿಲ್ಲ, ನಷ್ಟ ಆಗಿದೆ ಅನ್ನೋದು ಲೆಕ್ಕ ನೀವು ಕೊಡ್ತಾ ಇದ್ದೀರಾ. ಆ ಲೆಕ್ಕ ನಷ್ಟದ ವಿಚಾರದಲ್ಲಿ ನೀವು ಕಂಪೇರ್ ಮಾಡಿ ಕೊಡ್ತಾ ಇರೋದು. ಬಟ್ ಇನ್ನೊಂದು ಪಾಯಿಂಟ್ ಅದರಲ್ಲಿದೆ. ಸರಿ, 2022-23 ನಮಗೆ 23-24 ನಮಗೆ ಇನ್ನೂ ಫೈನಾನ್ಷಿಯಲ್ ಇಯರ್ ಕಂಪ್ಲೀಟ್ ಆಗಿಲ್ಲ. ಆದರೆ ನೀವು 2024-25, 2025-26 ಇವು 2 ವರ್ಷದ್ದು ಕೂಡ ನಮಗೆ ನಷ್ಟ ಆಗಿದೆ ಅಂತ ಹೇಳಿಬಿಟ್ಟು ಅದೇ ಒಂದು 25,000 ಕೋಟಿ ನಮಗೆ ನಷ್ಟ ಆಗಿದೆ ಅಂತ ಹೇಳಿ ಅದು ಹೆಂಗೆ ಕೊಡ್ತೀರಾ ಸರ್? ಕೂಸುಟ್ಟೋಕ್ಕಿಂತ ಮುಂಚೆ ಕುಲಾವಿ ಹೋಲಿಸ್ದಂಗಲ್ವಾ ಇದು? Can I answer? Yeah, please. These are all the assumption figures. Okay. ಈಗ ದಯವಿಟ್ಟು ತಾವು ಕೇಳ್ಕೊಳ್ಳಿ. Yes, please. ನಾರ್ಮಲಿ ಎಕನಾಮಿಕ್ ಹೆಂಗ್ ವರ್ಕ್ ಆಗ್ತದೆ ಅಂತಂದ್ರೆ 24-25-26 ಅಂತಾನೆ ಮಾತಾಡ್ತಾರೆ. ಏನಕ್ಕೆ ಮಾತಾಡ್ತಾರೆ ಅಂತಂದ್ರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂತ ಹೇಳ್ತಾರೆ. ಕ್ಲೋಸಿಂಗ್ ಬ್ಯಾಲೆನ್ಸ್ ಇಂದಾನೆ ಓಪನಿಂಗ್ ಬ್ಯಾಲೆನ್ಸ್ ಓಪನ್ ಆಗುವಂತದ್ದು. ಒಂದು ನಿಮಿಷ, ಅನಿಲ್ ಅವರೇ, ನನ್ನ ಪಾಯಿಂಟ್ ಅಲ್ಲ. ಐ ನೋ ಕ್ಲೋಸಿಂಗ್ ಬ್ಯಾಲೆನ್ಸ್ ಹೆಂಗಿರುತ್ತೆ 22, 23, 24 ಐ ನೋ. ಬಟ್ ನಾನು ಕೇಳ್ತಾ ಇರೋದು 24-25 ವರ್ಷನೇ ಇನ್ನೂ ಬಂದಿಲ್ಲ ಫೈನಾನ್ಷಿಯಲ್ ಇಯರ್. 25-26 ಫೈನಾನ್ಷಿಯಲ್ ಇಯರೇ ಬಂದಿಲ್ಲ. ಆಲ್ರೆಡಿ ನಮ್ಗೆ ನಷ್ಟ ಆಗಿದೆ ಅಂತ ಹೆಂಗ್ ತೋರಿಸ್ತಾ ಇದ್ದೀರಾ? ಆಲ್ಮೋಸ್ಟ್ ಅಲ್ಲಿ 25,000 ಕೋಟಿಯನ್ನ. ಈಗ 14 ಫೈನಾನ್ಸ್ ಕಮಿಷನ್ ನಮ್ಗೆ ಲಾಸ್ ಆಗಿರೋದೆಷ್ಟು? 4 ಪಾಯಿಂಟ್ಸ್. ಒಂದು ನಿಮಿಷ ಕೇಳಿ, ನೀವು ಜಂಪ್ ಮಾಡಬೇಡಿ, ನಡಾಳಿ ಸರ್ ರೀತಿಯಲ್ಲಿ. ಇದು ಒಳ್ಳೆ ಚೆನ್ನಾಗಿದೆ ರೀ. ನಾನು ಒಂದು ನಿಮಿಷ ನನಗೆ ಕರೆಕ್ಟ್ ಆಗಿ ಒಂದು 60 ಸೆಕೆಂಡ್ಸ್ ಕೊಡಿ, ನಾನು ಉತ್ತರ ಕೊಡ್ತೀನಿ. 4.71% ನಮಗೆ ಲಾಸ್ ಆಗಿರುವಂತದ್ದು. 15 ಫೈನಾನ್ಸ್ ಕಮಿಷನ್ಗೆ 3.61% ನಮಗೆ ಲಾಸ್ ಆಗಿರೋದು. ಟೋಟಲ್ ನಾವು ಮೈನಸ್ ಮಾಡಿದ್ರೆ ಅಬೌಟ್ 1.01% ನಮಗೆ ಟೋಟಲ್. ನಾವು 4,30,000 ಕೋಟಿನ ತೆರಿಗೆ ರೂಪದಲ್ಲಿ ಕಟ್ತಾ ಇದೀವಿ. ನಮಗ್ ಬರ್ತಕ್ಕಂಥದ್ದು 2024-25 ಸಾಲಿನ ಬಜೆಟ್, ಇಂಟ್ರಿಮ್ ಬಜೆಟ್ ಮೇಡಮ್ ಸೀತಾರಾಮನ್ ಅವರು ಪ್ರೆಸೆಂಟ್ ಮಾಡಿದ್ದಲ್ಲಿ 45,03,000 ಕೋಟಿ ಬಜೆಟ್ ಅನ್ನ ಡಿಕ್ಲೇರ್ ಮಾಡ್ತಾರೆ. ಅದ್ರ ಕ್ಯಾಲ್ಕುಲೇಷನ್ ಮೇಲೆ ನಮಗೆ ಬರಬೇಕಾಗಿದ್ದಂತ ಮೊತ್ತ 1,87,000 ಕೋಟಿ. ಒಂದ್ ನಿಮಿಷ, ಡೋಂಟ್ ಜಂಪ್. ಬ್ಯಾಂಗ್ ಆನ್ ದ ಕ್ವೆಶ್ಚನ್. ಅಲ್ಲ, ಏನ್ ನಿಮ್ ಪ್ರಕಾರ ಮ್ಯಾಥಮೆಟಿಕ್ಸ್ ನಮಗೆ ಗೊತ್ತಿಲ್ಲ ಅಂತ? ಅಲ್ಲ, ಮ್ಯಾಥಮೆಟಿಕ್ಸ್ ನಮಗೆ ಗೊತ್ತಿಲ್ಲ. ವಾಟ್ ಇಸ್ ದಟ್? ನಾವು ಒಪ್ಕೋಬೇಕಾ? ಏನ್ ಮಾತಾಡ್ತಾರೆ? 2025 ಬಜೆಟ್ ಎಲ್ಲಿದೆ ಅಂತ ಹೇಳಿದ್ರೆ ನನಗೆ ಗೊತ್ತಿದೆ ಅಂತ ಅನಿಲ್ ಅವರೇ. 2025 ಉಡಾಫೆ ಮಾತುಗಳಾಡ್ತಾ ಇದ್ರೆ ಅಲ್ಲ, ನಾನು ಹೇಳ್ತಾ ಇದ್ದೀನಿ 2025 ಡೋಂಟ್ ಯೂಸ್ ದಟ್ ವರ್ಡ್. ನಾನು ಏನ್ ಹೇಳ್ತಾ ಇದ್ದೀನಿ, 2025-26 ಎಲ್ಲಿದೆ? ಹೌದು ಸರ್, ದಟ್ ಇಸ್ ಹೌ ಎಕನಾಮಿಕಲಿ ಯು ವಿಲ್ ರೆಪ್ರೆಸೆಂಟ್ ದ ಬಜೆಟ್. ಹೆಂಗೆ? ಈಗ ಫಾರ್ ಎಕ್ಸಾಂಪಲ್ 2025-26 ನಷ್ಟ ಈಗಲೇ ಆಗಿದೆ ಅಂತ ರಾಜ್ಯ ಸರ್ಕಾರ ಹೇಳಬೇಕು. ಈಗ ಒಂದು ನಿಮಿಷ ಕೇಳಿ, ನಡಹಳ್ಳಿ ಸರ್ ಅವರು ಮಾತಾಡ್ತಾ ಹೇಳಿದ್ರು, ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅನ್ನ ಪ್ರೆಸೆಂಟ್ ಮಾಡಬೇಕಾ? ವಾಟ್ ಡಿಡ್ ಶಿ ಪ್ರೆಸೆಂಟ್? What did she present? She has presented interim budget as what? This is the sum of account. Capital expenditure, asset ಇಷ್ಟಿತ್ತು, capital expenditure ಇಷ್ಟಾಯ್ತು. ಇದು ರೆವೆನ್ಯೂ ಅಸೆಟ್ ಇಷ್ಟಿತ್ತು, ರೆವೆನ್ಯೂ ಎಕ್ಸ್ಪೆಂಡಿಚರ್ ಇಷ್ಟಾಯ್ತು. ಟೋಟಲ್ ಫಿಸಿಕಲ್ ಡಿಫಿಸಿಟ್ ಇಷ್ಟಿದೆ, GDP ಇಷ್ಟಿದೆ ಅಂತ ರೆಪ್ರೆಸೆಂಟೇಷನ್ ಮಾಡಿ ಟೋಟಲ್ ರಾಜ್ಯಗಳಿಗೆ ಎಷ್ಟೆಷ್ಟು ಕೊಡ್ತೀವಿ ಅನ್ನೋದ್ರ ಬಗ್ಗೆ ರೆಪ್ರೆಸೆಂಟೇಷನ್ ಮಾಡಿದ್ರು. ಅದೇ ತರ ಫೈನಾನ್ಸ್ ಕಮಿಷನ್ ಅವರು GST ಅಂದ್ರೆ 7th ಶೆಡ್ಯೂಲ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒಳಗಡೆ ಫೈನಾನ್ಸ್ ಕಮಿಷನ್ ಸೆಟ್ ಆಗಿದೆ. ಫೈನಾನ್ಸ್ ಕಮಿಷನ್ ಇಸ್ ಸೆಟ್ ಅಂಡ್ ಬೈಂಡೆಡ್ ವಿತ್ ಸರ್ಟನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನು? ಒಕ್ಕೂಟದ ವ್ಯವಸ್ಥೆಯಲ್ಲಿ ಯಾರಿಗೂ ತೊಂದರೆ ಆಗದಂಗೆ ನೋಡ್ಕೊಳ್ಬೇಕು ಅಂತ. ಒಂದ್ ನಿಮಿಷ ಕೇಳಿ, ಒಂದ್ ನಿಮಿಷ. ಈಗ 45,03,000 ಕೋಟಿದು ಬಜೆಟ್ ಡಿಕ್ಲೇರ್ ಮಾಡಿದಾಗ 25-26 ಬಗ್ಗೆನೇ ಮಾತಾಡ್ತಾರೆ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಅದೇ ಸರ್ 24-25-26 ಮಾತಾಡ್ತಾರೆ. ನಾನಲ್ಲ, NECA ಕೇಳಿ ನೀವು. 24-25 ಒಂದ್ ನಿಮಿಷ ಕೇಳಿ, ಆಯ್ತಾ? ಒಂದ್ ನಿಮಿಷ ಕೇಳಿ. ಅದ್ರ ಒಟ್ಟಿಗೆ ಇನ್ನೊಂದು ಇಂಪಾರ್ಟೆಂಟ್, ಅದ್ರ ಒಟ್ಟಿಗೆ ಅಲ್ಲ, ನಡಹಳ್ಳಿ ಸರ್ ಅವರು ನಿಮ್ ಪ್ರಶ್ನೆಯನ್ನು ಜಂಪ್ ಮಾಡಿದ್ರು. ಸಂಸದರು ಹೋಗ್ಲಿಲ್ಲ ಅಂತ ಹೇಳಿದ ವಿಚಾರದಲ್ಲಿ ಒಂದ್ ನಿಮಿಷ ಕೇಳಿ. ಸರ್ ಒಂದ್ ನಿಮಿಷ, ಆತರ ಏನೋ ಮಾತಾಡ್ಬೇಡಿ, ಕೇಳಿ. ಎಕನಾಮಿಕಲ್ಲಿ ಮಾತಾಡಕ್ ಬರಲ್ಲ. ಈಗ ನಡಹಳ್ಳಿ ಸರ್ ಹೇಳ್ತಾ ಇದ್ರು, ರಾಜ್ಯ ಸರ್ಕಾರ
ಸರ್ಕಾರ ಮೊದಲು ಕೊಟ್ಬಿಡ್ಲಿ, ಕರೆಕ್ಟ್ ಅಲ್ಲ ಸರ್? ಸರ್, ರಾಜ್ಯ ನನಗೆ- ಸರ್ಕಾರ ಮೊದಲು ಕೊಟ್ಬಿಡ್ಲಿ, ಒಂದ್ ನಿಮಿಷ. ಅದಾದ್ಮೇಲೆ ಎರಡು ಕೇಂದ್ರ ಸರ್ಕಾರಕ್ಕೆ ಅನಿಲ್ ಅವರೇ ನೀವು ಸಂಸದ ಮ್ಯಾಥಮೆಟಿಕಲಿ ಕೇಳೋ ರೀತಿಯಲ್ಲಿ ಒಂದ್ ನಿಮಿಷ ನಡಳಿ ಸರ್ ಅನಿಲ್ ಅವರೇ ಅಲ್ಲ, ಒಂದ್ ನಿಮಿಷ, ದೇವರಾಜ್ ಅಜಿತ್, ಅಜಿತ್, ಒಂದ್ ಶಾರ್ಟ್ ಒಂದ್ ಕ್ವಿಕ್ ಆಗಿ ನಿಮಿಷ, ಹೇಳ್ಬಿಡಿ. ಒಂದ್ ಅಜಿತ್, ನಿಮಿಷ. ಅಜಿತ್, only 10 seconds ಕೇಳೋ ಅಜಿತ್. ರೀತಿಯಲ್ಲಿ. ಅಲ್ಲ, ಮಾತೆತ್ತಿದ್ರೆ ನಡಾಳಿ ಒಂದ್ ಅವರು ನಿಮಿಷ, ಅವಾಗಿಂದ please, ಹೇಳ್ತಾ ಅನಿಲ್ ಅವರೇ, ಇದ್ರು, ಒಂದ್ ನಿಮಿಷ, please. ಸಂಸದರು ದೇವರಾಜ್ ಸರ್, ದೇವರಾಜ್ ಸರ್, ರಾಜ್ಯ ಸರ್ಕಾರ ಮೊದಲು ಒಂದ್ ನಿಮಿಷ, ಕೊಡ್ಬೇಕು ಅನಿಲ್ ಅವರೇ, ಅಂತ. please. ಸರ್, ಅಲ್ಲ. entire ನಮ್ಮ ತೆರಿಗೆ Please, ನಾವು one second. ಕಟ್ತೀವಿ ಸರ್. ದೇವರಾಜ್ ಸರ್. ಆಮೇಲೆ ನಮಗೆ ದೇವರಾಜ್ ಕೊಡುವಂತದ್ದು ಸರ್. ಕೇಂದ್ರ ಸರ್ಕಾರ. ದೇವರಾಜ್ ಸರ್, ಈಗ 2 ವರ್ಷದ ವಿಚಾರದಲ್ಲಿ 2 ವರ್ಷದ ಇನ್ನೂ ದುಡ್ಡೇ ಬಿಡುಗಡೆ ಆಗ್ಲಾರ್ದೇನೆ ದುಡ್ಡು ಬಿಡುಗಡೆ ಆಗ್ಲಾರ್ದೆ ನಮಗೆ ನಷ್ಟ ಆಗಿದೆ ಅಂತ ಅದೇ ಹೆಂಗ್ ಕ್ವಶನ್ ಹೇಳಕ್ಕಾಗತ್ತೆ ಮತ್ತೆ ಅವ್ರಿಗೆ ಸರ್? ಕೇಳಿದ್ರೆ ಅವ್ರು ಏನ್ ಹೇಳ್ಬೇಕು? ಸರ್, ಖಂಡಿತವಾಗಿಯೂ ಇದನ್ನು ಹೇಳಲಿಕ್ಕೆ ಬರೋದಿಲ್ಲ. ಬಹುಶಃ ಅವರಲ್ಲಿರ್ತಕ್ಕಂಥ ಆತ್ಮವಿಶ್ವಾಸದ ಕೊರತೆ ಅಂತ ಕಾಣುತ್ತೆ. ಯಾಕಂದರೆ ಚುನಾವಣೆ ನಮ್ಮ ಮುಂದಿದೆ, ಮುಂದೆ ಬರ್ತಕ್ಕಂಥ ಸರ್ಕಾರಗಳು ಬೇರೆ ಬೇರೆ ಇದೆ, ಏನು ಬೇಕಾದ್ರೂ ಆಗ್ಬೋದು. ಆ ಒಂದು ನಂಬಿಕೆ ಇವತ್ತು ದಿವಸ ಅವರಿಗೆ ಇಲ್ಲ ಅಂತಂದರೆ ಇದಕ್ಕೆ ನಾನೇನು ಹೇಳಲಿಕ್ಕೆ ಬರೋದಿಲ್ಲ. ನೀವು ಒಂದು ಸತ್ಯವನ್ನು ಹೇಳಿದ್ರಿ, ಇನ್ನೊಂದು ಸತ್ಯ ನೀವು ಬಿಟ್ಟರೆ ನೀವು ದಯವಿಟ್ಟು ಕ್ಷಮಿಸಿ ಆ ಮಾತನ್ನ please, ಹೇಳಿದ್ದಕ್ಕೆ. ಹೇಳಿ ಸರ್. ಏನಪ್ಪ ಅಂತಂದರೆ ಇವರು GSTಯನ್ನು ನಮ್ಮ ದೇಶದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರಿಂದ ನಮಗೆ GSTಗೆ ಪರಿಹಾರವನ್ನು ಕೊಡ್ತಾರೆ ಕೇಂದ್ರ ಸರ್ಕಾರ. ಅದು ಇಂತಿಷ್ಟು ವರ್ಷ ಅಂತಿತ್ತು, ಅದಾಗಲೇ ಬಿಫೋರ್ ಲಾಸ್ಟ್ ಇಯರ್ಗೆ ಮುಗಿದೋಯ್ತದು. ಆದರೂ ಸಹ 14% ನಮಗೆ ಬರಬೇಕಾಗಿತ್ತು, ಕೊಟ್ಟಿಲ್ಲ ಅಂತ ಲೆಕ್ಕ ಹಾಕೊಂಡು ಆ ಅಮೌಂಟ್ ಸೇರಿಸಿ ಯಾರದಲ್ಲಿ. ಅಂದರೆ ಒಬ್ಬ 14 ಬಜೆಟ್ಗಳನ್ನು ಕೊಟ್ಟಂಥ ಒಬ್ಬ ಮುಖ್ಯಮಂತ್ರಿಗಳು ಇಷ್ಟೊಂದು ಹಸಿ ಸುಳ್ಳನ್ನು ಯಾಕೆ ಅಡ್ವಾನ್ಸ್ ಹೇಳ್ಬೇಕು? ನಮಗೆ ನಷ್ಟ ಆಗುತ್ತೆ ಅಂತ. ಅಲ್ಲ ಸರ್, ನನಗೆ 14% ನನಗೆ ಪರಿಹಾರ ಕೊಡಬೇಕು ಅಂತಕ್ಕಂಥ ಸುಳ್ಳನ್ನು ಹೇಗೆ ರಾಜ್ಯ ಜನತೆ ಮುಂದೆ ಹೇಳ್ತಾರೆ? ಅದು ಬರೋಲ್ಲ ಅನ್ನೋದು ನಮ್ಗೆ ಗೊತ್ತಿದೆಯಲ್ವಾ, ಎಲ್ಲ ರಾಜ್ಯಗಳಿಗೂ ಗೊತ್ತಿದೆಯಲ್ವಾ? ಅದು ನಿಂತೋಯ್ತು ಅಲ್ಲೇ 2-3 ವರ್ಷ ಆಯ್ತು ಅಲ್ಲಿಗೆ. ಯಾಕೆ ಇಷ್ಟೊಂದು ಸುಳ್ಳು ಹೇಳ್ಕೊಂಡು ಈ ರೀತಿ ಪ್ರಾಜೆಕ್ಟೆಡ್ ಫಿಗರ್ ಇಟ್ಕೊಂಡು? ಸರ್, ಈಗ ಬರ ಪರಿಹಾರದ ಬಗ್ಗೆ ದುಡ್ಡು ಕೇಳೋದೊಂದು ಬಿಟ್ಟರೆ ಇನ್ನು ಮಿಕ್ಕಿದ ಎಲ್ಲ ವಿಷಯಗಳು ಇವರು ಎತ್ತಿರ್ತಕ್ಕಂಥದ್ದು ಬರೀ ರಾಜಕೀಯದ ಗಿಮಿಕ್ ಅಷ್ಟೇ. ಇದು 100ಕ್ಕೆ ರೂಪಾಯಿ ರಾಜಕೀಯ ಬರ ಪರಿಹಾರದ ಬಗ್ಗೆ ಕೇಳಿದರೆ ನಾನು ಒಪ್ಕೊಂತೀನಿ, ನನ್ನ ರಾಜ್ಯಕ್ಕೆ ಬರಬೇಕು. ಸರ್, ಚಿನ್ನದ ಸೂಜಿ ಆಗಿದ್ದಾಗ 15ನೇ ಹಣಕಾಸು ಆಯೋಗದಲ್ಲಿ ನಮಗೆ ಅನ್ಯಾಯ ಆಗಿಲ್ವಾ ರಾಜ್ಯಕ್ಕೆ? ಅಲ್ಲ, ನಮಗೆ 15ನೇ ಹಣಕಾಸಿನ ಆಯೋಗದಲ್ಲಿ ಮಾಡಿರ್ತಕ್ಕಂಥದ್ದನ್ನ 3.63 ಅಲ್ಲ, ಅಲ್ಲ, ಸರ್ಕಾರಗಳು ಇದು ಅಪ್ರಾಪ್ರಿಯೇಟ್ ಫೋರಮ್ ಅಲ್ಲಿ ಪ್ರಶ್ನೆ ಮಾಡಬೇಕಾಗಿರುತ್ತೆ. ಒಪ್ಕೊಂಡು ಬಂದಿದ್ದಾರೆ ಇವರೆಲ್ಲ ಇವತ್ತು. ಯಾಕೆ ಒಪ್ಕೊಂಡ್ರು ಇವತ್ತು? ಸರ್, ಇವತ್ತಿನವರೆಗೂ ಅದ್ರ ಬಗ್ಗೆ ಒಂದೇ ಒಂದು ರಿಟರ್ನ್ ಸ್ಟೇಟ್ಮೆಂಟ್ ಇಲ್ಲ ರಾಜ್ಯ ಸರ್ಕಾರದ. 2017ರಲ್ಲಿ ಇವ್ರು ಕೊಡಬೇಕಾಯ್ತು ರೈಟಿಂಗ್ ಅಲ್ಲಿ, ಯಾಕೆ ಕೊಡ್ಲಿಲ್ಲ? ಸರ್, ನಾನು ಹೇಳ್ತೀನಿ ಸರ್. ಯಾಕೆ ಕೊಡ್ಲಿಲ್ಲ ಇವರು? 2017 ಸರ್, ಒಂದು ರೈಟಿಂಗ್ ಸ್ಟೇಟ್ಮೆಂಟ್ ಇಲ್ಲ ಸರ್. ಬೇರೆದೆಲ್ಲ ಇದೆ, ಒಪ್ಕೋತೀನಿ. ಬೇರೆದೆಲ್ಲ ಅಬ್ಜೆಕ್ಟ್ ಮಾಡಿದ್ದಾರೆ, ಈ ವಿಷಯನ ಯಾಕೆ ಅಬ್ಜೆಕ್ಟ್ ಮಾಡಲಿಲ್ಲ? ಸರ್, ಇವೆಲ್ಲ ಒಪ್ಕೊಂಡ್ ಬಂದ್ಬಿಟ್ಟು ಇವತ್ತು ನೀವು ರಾಜ್ಯದ ಜನತೆಯನ್ನ ಬೇರೊಂದು ಕಾರಣಕ್ಕೆ ಸರ್ಕಾರವನ್ನ ಜಯಚಂದ್ರ ಸರ್ ಹತ್ರ ಹೋಗ್ಬೇಕು. ಅಲ್ಲ, ಒಂದೇ ನಿಮಿಷ. ಜಯಚಂದ್ರ ಸರ್ಕಿಂತ ಮುಂಚೆ ಒಂದೇ ನಿಮಿಷ ದೂರದಲ್ಲಿದ್ದಾರೆ. ಜಯಚಂದ್ರ ಸರ್, ಈ ಇನ್ನೊಂದು ವಿಚಾರ ಬಹಳ ಚರ್ಚೆಗೆ ಬರ್ತಾ ಇದ್ದಿದ್ದು, ಇವತ್ತು ಅದನ್ನು ಕೂಡ ನಾನು ಇಟ್ಕೊಂಡೆ. ಈ 50% ಮೀಸಲಾತಿಯನ್ನ ರದ್ದು ಮಾಡ್ತೀವಿ ಅಂತ ರಾಹುಲ್ ಗಾಂಧಿ ಅವರ ಸ್ಟೇಟ್ಮೆಂಟ್ ಇದೆಯಲ್ಲ ಸರ್, ಈಸ್ ಇಟ್ ಪಾಸಿಬಲ್? ಅಥವಾ ಆ ಧೈರ್ಯಕ್ಕೆ ಕಾಂಗ್ರೆಸ್ ಮುಂದಾಗುತ್ತೆ ಅಂತ? ಒಂದು ಮಾತು ಹೇಳ್ತೀನಿ ಸರ್. ಅಲ್ಲ, ದಯಮಾಡಿ ನೀವು ಅರ್ಥ ಮಾಡ್ಕೊಳ್ಳಿ. ನಾವು ಫೈನಾನ್ಸ್ ಕಮಿಷನ್ ನಲ್ಲಿ ಏನಾಗ್ತದೆ ಬಿಡ್ತದೆ ಅನ್ನೋದಕ್ಕೆ ಮುಖ್ಯವಾಗಿ ನಾವು ಸರ್ಕಾರ ಬಂದು 8-9 ತಿಂಗಳಾಗಿದೆ. ನಾವು ಇಮಿಡಿಯೇಟ್ ಆಗಿ ನಾವು ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆ ಅಂದ್ರೆ ಬರ. ಆ ಬರ ನಿರ್ವಹಣೆ ಮಾಡೋದಕ್ಕೆ ಡಿಸಾಸ್ಟರ್ಸ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಡಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಾರ್ಯವನ್ನು ನಿರ್ವಹಿಸ್ತಾರೆ. ಕೇಂದ್ರ ಸರ್ಕಾರ ಮಾಡಿದ ಕಾನೂನಿನಲ್ಲಿ ಈಗಾಗಲೇ ಸಮಿತಿ ವರದಿಯನ್ನು ಕೊಟ್ಟು ಇದುವರೆಗಾಗಿ ನಮ್ಗೆ NDRF ನಲ್ಲಿ ಹಣ ಬಿಡುಗಡೆ ಮಾಡಿಲ್ಲ. SDRF ನಲ್ಲಿ ರಾಜ್ಯ ಸರ್ಕಾರದಲ್ಲಿ ಹಣವನ್ನು ಬಿಡುಗಡೆ ಮಾಡಾಗಿದೆ. ನಾವೆಲ್ಲ ಕೇಳಲೇಬೇಕು. ರೈತರ ವಿಚಾರದಲ್ಲಿ ಅನ್ಯಾಯ ಆಗ್ತಾ ಇರುವಂತ ವಿಚಾರ, ಬರಕ್ಕೆ ಬಿಡುಗಡೆ ಮಾಡ್ತಾ ಇಲ್ಲ ಅನ್ನೋದಕ್ಕೆ ನಾವು ಕೇಳಲೇಬೇಕು. ಫೇರ್. ಬಟ್ ಜಯಚಂದ್ರ ಸರ್, ನನ್ನ ಪ್ರಶ್ನೆ ಅದಾಗಿರ್ಲಿಲ್ಲ. ನನ್ನ ಡಿಬೇಟ್ ನಲ್ಲಿ ಇನ್ನೊಂದು ಸಬ್ಜೆಕ್ಟ್ ಇತ್ತು ಇವತ್ತು. ಜಯಚಂದ್ರ ಸರ್, ನನ್ನ ಡಿಬೇಟ್ ನಲ್ಲಿ ಇನ್ನೊಂದು ಸಬ್ಜೆಕ್ಟ್ ಇದ್ದಿದ್ದು 50% ಮೀಸಲಾತಿಯನ್ನ ಮಿತಿಯನ್ನೇ ರದ್ದು ಮಾಡ್ತೀವಿ ಅಂತ ರಾಹುಲ್ ಗಾಂಧಿ ಅವರು ಹೇಳಿಕೆಯನ್ನ ಕೊಟ್ಟಿದಾರಲ್ಲ ಸರ್. ನೋಡಿ, ರಾಹುಲ್ ಗಾಂಧಿ ಅವರು ಹೇಳಿದ್ದನ್ನ ಅದೆಲ್ಲದು ನಾನು ಅದ್ರ ಬಗ್ಗೆ ನಾವು ಏನು ಕಾಮೆಂಟ್ ಮಾಡಕ್ ಹೋಗೋದಿಲ್ಲ. ಈಗ ನಿರ್ದಿಷ್ಟವಾಗಿರ್ತಕ್ಕಂಥದ್ದು ನಾವು ನಾಳೆ ಜಂತರ್ ಮಂತರ್ ಮುಂದೆ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು ಯಾವ ವಿಷಯದ ಹಿನ್ನೆಲೆಯಲ್ಲಿ ನಾನು ಒಂದು ಅರ್ಥ ಮಾಡ್ಕೊಳ್ಳಿ, ನಿಮಗೆ ಸರಿಯಾದಂತ ಮಾಹಿತಿಯನ್ನು ಹೋಗ್ಬೇಕು. ಯಾಕಂದ್ರೆ ವೀಕ್ಷಕರು ಈ ಟಿವಿಯನ್ನು ನೋಡ್ತಿರ್ಬೇಕಾದಾಗ ಯಾವ ದಿಸೆಯಲ್ಲಿ ಚರ್ಚೆ ಆಗ್ತಿದೆ ಅಂತಕ್ಕಂಥದ್ದು ಅವ್ರಿಗೆ ಅರ್ಥ ಆಗ್ಬೇಕು. ನಮಗೆ ಬರಬೇಕಾಗಿರ್ತಕ್ಕಂಥ ಬರದ ಹಣವನ್ನ ಕೊಡೋದ್ರಲ್ಲಿ ವಿಳಂಬ ಆಗಿದೆ. SDRF ನಲ್ಲಿ ನಾವು ಕೊಡಬೇಕಾಗಿರ್ತಕ್ಕ ಹಣವನ್ನ ರೈತರಿಗೆ ಕೊಟ್ಟಾಗಿದೆ. ಪ್ರತಿಯೊಬ್ಬರ ಅಕೌಂಟ್ಗೆ 2,000 ರೂಪಾಯಿ ಕೊಟ್ಟಾಗಿದೆ. ಯಾರಿಗೆ 80% ಅವ್ರಿಗೆ ಲಾಸ್ ಆಗಿದೆಯೋ ಅವ್ರಿಗೆಲ್ಲರಿಗೂ ಕೂಡ ಹಣ ಕೊಡುವಂತ ಕೆಲಸವಾಗಿದೆ. ಇನ್ನೂ ಹಣ ಬಿಡುಗಡೆ ಆಗ್ಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ನಮಗೆ ಒಂದು ಬಹಳ ಮುಖ್ಯವಾಗಿ ಅಂತ ಹೇಳಿದ್ರೆ ಮಧ್ಯ ಕರ್ನಾಟಕದ ಒಂದು ವಿಚಾರ ನೋಡಿ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಒಂದು ತಾರತಮ್ಯ ಮಾಡ್ತಿದೆ ಅನ್ನೋದಕ್ಕೆ ಒಂದೇ ಉದಾಹರಣೆ ಅಂತ ಹೇಳಿದ್ರೆ, ನಾನು ಸಚಿವನಾಗಿದ್ದಂತ ಸಂದರ್ಭದಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಗೆ ಇವತ್ತು ಕೇಂದ್ರ ಸರ್ಕಾರದ ಯೋಜನೆ ಆಗಬೇಕು ಅಂತ ಹೇಳಿ ಮನವಿಯನ್ನ ತಗೊಂಡು ಹೋದಾಗ
ಅಂದಿನ ಕೇಂದ್ರ ಸಚಿವರಾಗಿರ್ತಕ್ಕಂಥ ಉಮಾಭಾರತಿ ಅವರು ಒಪ್ಪಿಗೆ ಕೊಟ್ಟಂತ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ತೀರ್ಮಾನ ಮಾಡ್ತು. ಏನಂತ ಹೇಳಿದೆ, ಕ್ಯಾಬಿನೆಟ್ ಸಚಿವ ಸಂಪುಟದಲ್ಲಿ ಇಟ್ಟು ವಿಚಾರವನ್ನು ತೀರ್ಮಾನ ಮಾಡಿ ರಾಜ್ಯ ಸರ್ಕಾರ ಕೇಂದ್ರದ ಫಂಡ್ ಎಷ್ಟಿದೆ ಯೋಜನೆಯಾಗಿ ಸರ್ ಭದ್ರಾಗೆ? ಪರಿಗಣಿಸಬೇಕು ಅಂತ ಹೇಳಿ ಕೇಂದ್ರಕ್ಕೆ ಮನವಿ ಮಾಡಿ 7 ವರ್ಷ ಆಯ್ತು. ಸರ್ ರಾಜ್ಯ ಅಲ್ಲ, ಸರ್ಕಾರ 7 ಫಂಡ್ ವರ್ಷ ಎಷ್ಟಿದೆ ಆಯ್ತು. ಸರ್ ಭದ್ರಾಗೆ? 7 ವರ್ಷ ಆದ ಮೇಲೆ ಕೂಡ ಯುಸಿ ಕೊಟ್ಟ ಮೇಲೆ ಅವ್ರು ದುಡ್ಡು ಕೊಡೋದು. ಕೇಳಿ ಫಂಡ್ ಎಷ್ಟಿದೆ ಅನ್ನೋದಕ್ಕಿಂತ ಮಾಡಿ ಹೆಚ್ಚಾಗಿ ಯೂಸಿ ಕೊಟ್ಟ ಮೇಲೆ ಕೇಂದ್ರ ಕೊಡೋದು ಸರ್. ಸರ್ಕಾರ ತಾವು ಈಗ ಮಂತ್ರಿಗಳಾಗಿದ್ದವರು. ಆನ್ಗೋಯಿಂಗ್ ಪ್ರಾಜೆಕ್ಟ್ ಏನು ಮೊದಲು ಟೆಂಡರ್ ಕರೀರಿ, ಖರ್ಚು ಮಾಡಿ, 21,000 ಆಮೇಲೆ ಕೋಟಿಗೆ ಯೋಜನೆಯಾಗಿ ಹಣ ಖರ್ಚು ಮಾಡ್ತಾ ಇದ್ದೇವೆ. ಆದ್ರೆ ಕೇಂದ್ರ ಸರ್ಕಾರ ಕೊಡಬೇಕಾಗಿರ್ತಕ್ಕಂಥ ಹಣ ಇತ್ತಲ್ಲ, ಅದನ್ನ ಬಜೆಟ್ ಅಲ್ಲಿ ನಿರ್ಮಲಾ ಸೀತಾರಾಮನ್ ರವರು ಹೋದ ಬಜೆಟ್ ಅಲ್ಲಿ ಅವ್ರು ಹೇಳ್ತಾರೆ 5,300 ಕೋಟಿ ರೂಪಾಯಿನ ಅಪ್ಪರ್ ಭದ್ರಾ ಯೋಜನೆಗೆ ಕೊಡ್ತೀವಿ ಅಂತ 50-50 sharing ಅಲ್ವಾ ಮಾತನ್ನ ಸರ್ ಅದು? ಹೇಳಿ ಚಪ್ಪಾಳೆಯನ್ನು ಹೊಡೆಸ್ಕೊಂಡು ಮೆಚ್ಚುಗೆಯನ್ನು ಅಲ್ಲ, ಪಡೆದಿದ್ದಾರೆ. ರಾಜ್ಯ ಸರ್ಕಾರನೂ ಆದ್ರೆ 50% ಇವತ್ತು ಹಾಕ್ಬೇಕಲ್ವಾ ಬಜೆಟ್ ಅದಕ್ಕೆ? ಮಂಡನೆ ಆಯ್ತು. ವಾಪಸ್ ಬರ್ತೀನಿ ಜಯಚಂದ್ರ ಸರ್, ನೀವು ಕೊಡ್ತಾ ದೂರದಲ್ಲಿ ಇದೆ ಇದ್ದೀರಾ? ನಮ್ಗೆ. ವಾಪಸ್ ಬರ್ತೀನಿ ಸರ್, ಒಂದು ವಿರಾಮ ತಗೊಳ್ಳುವಂತ ಟೈಮ್ ಆಗಿದೆ ನನಗೆ, ಒಂದು ವಿರಾಮವನ್ನ ತಗೊಳ್ತೀನಿ. 22,000 ಕೋಟಿ ವಾಪಸ್ ಬರ್ತೀನಿ, ವಾಪಸ್ ಬರ್ತೀನಿ. 22,000 ಕೋಟಿನಲ್ಲಿ Yes, yes, yes. 5,300 ಕೋಟಿ ಕೇಂದ್ರ ಓಕೆ, ಓಕೆ. ರಾಜ್ಯ ಒಂದೊಂದು ಸರ್ಕಾರ ವಿರಾಮ ತಗೊಳ್ತಾ ಇದ್ದೀನಿ ಸರ್, ಪ್ಲೀಸ್. ಕೊಡಬೇಕಾಗಿರ್ತಕ್ಕಂಥದ್ದು. ಓಕೆ.